ಎಲ್ಲರಿಗೂ ನಮಸ್ಕಾರ. ಕ್ರಿಕೆಟ್ ಅನಿಶ್ಚಿತತೆಯ ಆಟ ಅನ್ನುವುದು ಮತ್ತೊಮ್ಮೆ ಸಾಬೀತಾಯಿತು. ಈ ದಿನ RCB ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ನಡೆದ ಪಂದ್ಯ ರೋಚಕತೆಯಿಂದ ಕೂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ RCB ನಿಗದಿತ 20 ಓವರ್ಗಳಲ್ಲಿ 213 ಓಟಗಳನ್ನು ಕಲೆ ಹಾಕಿತು. RCB ಕಡೆ ಆರಂಭಿಕ ಆಟಗಾರರಾಗಿ ಬಂದಂತಹ ವಿರಾಟ್ ಕೊಹ್ಲಿ ಮತ್ತು ಬೆಥೆಲ್ ಅತ್ಯದ್ಭುತವಾದಂತಹ ಓಪನಿಂಗ್ ಸ್ಟ್ಯಾಂಡನ್ನು RCBಗೆ ಕೊಟ್ಟರು. ತದನಂತರ ಓಟಗಳನ್ನು ಕಲೆ ಹಾಕಲಿಕ್ಕೆ RCB ಸ್ವಲ್ಪ ಪರದಾಟವನ್ನು ಅನುಭವಿಸಬೇಕಾಗಿ ಬಂತು. ಆದರೆ ಕೊನೆಗೆ ಬಂದಂತಹ ಶೆಫರ್ಡ್ ಕೇವಲ 14 ಎಸೆತಗಳಲ್ಲಿ 53 ಓಟಗಳನ್ನು ಗಳಿಸಿ RCBಗೆ ಆಸರೆಯಾದ 4 ಬೌಂಡ್ರಿಗಳು 6 ಸಿಕ್ಸರ್ಗಳನ್ನು ಸಿಡಿಸಿದಂತಹ ಶೆಫರ್ಡ್ RCBಯ ಮೊತ್ತ 200ರ ಗಡಿ ದಾಟೋ ಹಾಗೆ ಮಾಡಿದರು. ಇದನ್ನು ಬೆನ್ನತ್ತಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಆಯುಷ್ ಮಾತ್ರೆ ಮತ್ತು ರವೀಂದ್ರ ಜಡೇಜಾರವರ ವೀರೋಚಿತವಾದಂತಹ ಆ ಆಟದ ನೆರವಿನಿಂದಾಗಿ ತಂಡವನ್ನು ಸುಲಭವಾಗಿ ಗೆಲ್ಲುವ ಕಡೆಗೆ ಸಾಗಿಸ್ತಾ ಇದೆ. 2 ಹುದ್ದೆಗಳನ್ನು ಪ್ರಾರಂಭದಲ್ಲಿ ಕಳ್ಕೊಂಡಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತದನಂತರ ಸುಧಾರಿಸಿಕೊಂಡು ರನ್ ರೇಟನ್ನು ಹೆಚ್ಚಿಗೆ ಮಾಡ್ತಾ ಕೊನೆಯವರೆಗೂ ಗೆಲ್ಲುವ ಸ್ಥಿತಿಯಲ್ಲಿಯೇ ಇತ್ತು. ಆದರೆ ಕೊನೆಯ ಹಂತದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಎಡವಿದ ಕಾರಣಕ್ಕಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಸೋಲ್ಬೇಕಾಗಿ ಬಂತು. ಇನ್ನೇನು ಗೆಲುವಿನ ದಡವನ್ನು ದಾಟ್ತಾ ಇದೆ, ಆ ಗೆಲುವು ಚೆನ್ನೈ ಸೂಪರ್ ಕಿಂಗ್ಸ್ ಕಡೆಗೆ ಸಾಗ್ತಾ ಇದೆ ಅನ್ನಬೇಕಾದ್ರೇನೆ ಸ್ಪಿನ್ನರ್ ಮತ್ತು ಫಾಸ್ಟ್ ಬೌಲರ್ ಸುಹಾಸ್ ಏನಿದ್ದಾನೆ ಆತ ಸ್ಪಿನ್ ಬೌಲಿಂಗಲ್ಲಿ ಚೆನ್ನೈಯನ್ನು ಕಂಟ್ರೋಲ್ ಮಾಡಿದ್ರೆ ಯಶ್ ದಯಾಳ್ ಕೊನೆಯ ಓವರನ್ನು ತುಂಬ ಕರಾರುವಕ್ಕಾಗಿ ಮಾಡೋದ್ರ ಮುಖಾಂತರವಾಗಿ RCBಗೆ ಗೆಲುವನ್ನು ತಂದುಕೊಟ್ರು. ಯಥಾ ಪ್ರಕಾರ ಭುವನೇಶ್ವರ್ ಕುಮಾರ್ ತಂಡದ ಗೆಲುವಿಗೆ ನೆರವಾದರು. ಆದರೆ RCBಯ ಒಂದು ಮೈನಸ್ ಪಾಯಿಂಟ್ ಏನು ಅಂತಂದರೆ ಈ ಪಂದ್ಯದಲ್ಲಿ ಕ್ಯಾಚ್ಗಳನ್ನು ಬಿಟ್ಟಿತ್ತು. ಅದರಲ್ಲೂ ವಿರಾಟ್ ಕೊಹ್ಲಿ, ನಿಂಗಡಿ ಹಾಗೆಯೇ ಪಾಟಿದಾರ್ ಇಂತಹ ಬಹಳ ಕರಾರುವಕ್ಕಾಗಿ ಫೀಲ್ಡಿಂಗನ್ನು ಮಾಡ್ತಕ್ಕಂತಹ ಚಾಕಚಕ್ಯತೆಯಿಂದ ಫೀಲ್ಡಿಂಗ್ ಮಾಡ್ತಕ್ಕಂತಹ ಫೀಲ್ಡರ್ಗಳೇ ಇವತ್ತು ಕ್ಯಾಚ್ ಡ್ರಾಪ್ ಮಾಡಿದ್ರು. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳ್ತೀವಿ. ಆದರೆ ಅದೃಷ್ಟ RCBಯ ಕಡೆಗೆ ಇದ್ದಿದ್ದರಿಂದಾಗಿ ಗೆಲುವು ದಕ್ಕಷ್ಟೇ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. RCB ಮತ್ತೊಮ್ಮೆ ತನ್ನ ತವರು ನೆಲದಲ್ಲಿ ಗೆಲುವನ್ನು ಸಾಧಿಸಿದೆ. ಇಂತಹ ಗೆಲುವುಗಳು ಮತ್ತೆ ಮತ್ತೆ ಲಭಿಸ್ತಾ ಇರಲಿ. ಈ ಬಾರಿಯ ಕಪ್ ಏನಿದೆ RCB ಆ ಕಪ್ಪಿನ ಕೊನೆಯ ಹಂತದವರೆಗೂ ತಲುಪಿ ಕಪ್ಪನ್ನು ತನ್ನದಾಗಿಸಿಕೊಳ್ಳಿ ಅಂತ ಹಾರೈಸ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂಥೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.